ಹಬ್ಬದ ಬೇಳೆ ಮುಗ್ಗಲು ಬಂದ ಬೇಳೆಯಲ್ಲಿ ಬಿಸಿಯೂಟ ರೆಡಿ ಆಗ್ತಾ ಇದೆ. ಅದನ್ನ ಮಕ್ಕಳಿಗೆ ಬಡಿಸ್ತಾ ಇದ್ದಾರೆ. ಇನ್ನು ಕೆಲ ಸರ್ಕಾರಿ ಶಾಲೆಗಳಲ್ಲಿ ತೊಗರಿ ಬೇಳೆಯನ್ನ ಮಾರಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪವಿದೆ. ಶಿವಮೊಗ್ಗ ನಗರದ ನ್ಯೂ ಮಂಡ್ಲಿ ಶಾಲೆ, ಗೋಂದಿಚಟ್ನಹಳ್ಳಿ ಸರ್ಕಾರಿ ಶಾಲೆ, ಹೊಳೆಹೊನ್ನೂರು ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಪ್ರಕರಣಗಳು ವರದಿಯಾಗಿವೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೂ ಕೂಡ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳಿಂದ ಬಿಸಿಯೂಟ ಮಾಡಲಾಗ್ತಾ ಇದೆ. ಇನ್ನ ಕೆಲ ಕಡೆ ಬೇಳೆಗಳನ್ನ ಮಾರಿಕೊಳ್ತಾ ಇರುವಂತಹ ಆರೋಪ ಕೂಡ ಮಾಡಲಾಗಿದೆ. ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾಗಿರುವಂತಹ ಶಾಲೆಗಳಲ್ಲೇ ಈ ದಿನ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ. ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದಂತಹ ಸೋಷಿಯಲ್ ಜಸ್ಟಿಸ್ ಪಬ್ಲಿಕ್ ಪ್ರಾಬ್ಲಮ್ನ ರಿಯಾಜ್ ಅಹಮದ್ ಅವರು, ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತಾ ಇದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಯ ಶಿಕ್ಷಕರ ವಿರುದ್ಧವೂ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬೇಕು. ಇದಕ್ಕೆ ಕಾರಣೀಕರ್ತರಾದವರನ್ನ ವಜಾ ಮಾಡಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ. तुमने पहले बोले ये बात? बोल ना मेरी कार वो है गलत बोल रही ना, गलत बोल रही आपको आज तुमने पहले बोले ये बात? अब मिशन के पास दाली से बोले नहीं, हम ना किसी तो भी बोले टीम को ऐसा रिपोर्ट है वो बोल को बोले ना तुम ना यहाँ इनके उठा के रखे, जरा दूसरी जगह रखेगा कितने कितने का बोला ज्यादा पहले का बोले ಅರ್ಥ ಆಗ್ತಲ್ಲ. ನಾನಿಂದ ಇಷ್ಟು ಮಾತಾಡ್ತಿದ್ದೀರಲ್ಲ, ನೀವು ಹಿಂಗ್ ಮಾಡೋ ಸಮಸ್ಯೆ ಮಾಡ್ಕೊಂಡು ಸ್ಕೂಲಲ್ಲಿ ಅಲ್ಲ ಸರ್, ಯಾರು ಮಾತಾಡಲ್ಲ, ನೀವು ಒಬ್ಬರು ಹಿಂಗ್ ಮಾತಾಡ್ತಾ ಇರೋದು. ಅಂತ ಭಯನೇ ಹಾಗಲ್ಲ ಸರ್, ನನಗೆ ಸುಳ್ಳು ಹೇಳ್ತಿದ್ದಾರೆ. ನನಗೆ ಅರ್ಥ ಆಗತ್ತಮ್ಮ. ನೋಡಿ ಸರ್, ನೀವು ಏನು ಮಾಡ್ತೀರಾ, ಏನು ಡಿಸಿಷನ್ ತಗೊಳ್ತೀರಾ? ಯಾಕಂದ್ರೆ ನಾನು ಮಾತಾಡಿದ್ರೆ ನಾವು ಇದಾಗಲ್ಲ, ಸರಿಯಾಗಲ್ಲ. ಸಸ್ಪೆಂಡ್ ಮಾಡಿಸಿದ್ವಿ. ಮಕ್ಕಳ ಆಹಾರ ತಗೊಂಡೋಗಿ ಮಾರಾಟ ಮಾಡಿ ಮಾಡಕ್ ಬಿಡಲ್ಲ. ಮಕ್ಕಳು ಆಹಾರ ತಗೊಂಡೋಗಿ ಮಾರಾಟ ಮಾಡ್ಕೊಂಡು ತಿನ್ನಕ್ಕೆ ಇವರಿಗೆ ಅವೆಲ್ಲ ಬಿಡಲ್ಲ. ಅದೆಲ್ಲ ನಮ್ಮ ಅಂಗನವಾಡಿಯಲ್ಲಿ ಒಂದು ಟೀಚರ್ ಮನೆಗೆ ತಗೊಂಡೋಗಿತ್ತು, ಸ್ಟೇಷನಿಂದ ಕಂಪ್ಲೇಂಟ್ ಕೊಟ್ಟು ತರಿಸಿ ಸಸ್ಪೆಂಡ್ ಮಾಡಿಸಿದ್ವಿ. ಮಕ್ಕಳ ಆಹಾರ ಇವು ಫುಡ್ಡು ಅವೆಲ್ಲ ನಮ್ಮ ಶಾಲೆಯಲ್ಲಿ ನಡೆಯ ಸಮಸ್ಯೆ ಇದ್ದಾಗ ಸರ್ ಅವ್ರಿಗೆ ಹೇಳಿದ್ದೀನಿ ಸರ್, 15 ದಿವಸ ಮುಂಚೆ ನಾನು ಹೇಳಿದ್ದೀವಿ ಸರ್, ಸ್ಟಾಕ್ ಆಗಿದೆ, ಸ್ಟಾಕ್ ಇಷ್ಟಿದೆ, ಏನು ಮಾಡಬೇಕು, ನಮ್ಮ ಇದು ಪ್ರಕಾರ ಇದೆ, ನಮ್ಮ ಕರೆಕ್ಟ್ ಇದೆ, ಉಳಿದಿರೋದು ಇದೆ, ಏನು ಮಾಡಬೇಕು, ಮದ್ರಸೆಗೆ ಮಕ್ಕಳು ಬರ್ತಾರಲ್ಲ ಕೊಡ್ತಾರ ಏನು ಸರ್ ಅಂದರೆ ಬೇಡ ಅಂದರು. ಇರಲಿ ಬಿಡಿ ಅಂದೆ, ಸ್ಟಾಕಿಗೆ ತಗೊಳ್ರಿ ಅಂದರೆ ನಮ್ಗೆ ಸರಿ ಇದೆಲ್ಲಕ್ಕ ನಾವು ತಗೊಳ್ಳೋದಿಲ್ಲ ಅಂದರು. ನಾನು ಏನು ಮಾಡಲಿ ಸರ್? ಮೊನ್ನೆಯಿಂದ ಸರ್ ಈಗ ಇದು ಏನು ಮಾಡಬೇಕು ಸರ್ ಇದು ಅಂತ ಹೇಳಿದ್ರಿ ಸರ್. ನಾನು ಎಲ್ಲರೂ ತಿಳಿಸಿದ್ದೀನಿ, ಎಲ್ಲ ನಮ್ಮ ಶಾಲೆ ಟೀಚರ್ಸ್ ಎದುರಿಗೆ ಹೇಳಿ ನಾನು ಏನು ಮಾಡಬೇಕು ಹಂಚ್ರಿ ಅಂದರು. ಹೆಂಗೆ ಹಂಚಕ್ಕಾಗುತ್ತೆ ಮಕ್ಕಳಿಗೆ, ಇವರಿಗೆ ಬಡವರಿಗೆ ಹಂಚ್ಕೊಂಡು ಹೆಂಗೆ ಹಂಚಕ್ಕಾಗುತ್ತೆ? ಅದು ಶಾಲೆ ಮಾತು ಸ್ವಲ್ಪ ಕಡಿಮೆ ಮಾಡಿ. ನಾನು ಬಂದಿದ್ದೀನಿ ಮಕ್ಕಳು ಕೂತ್ಕೊಳ್ತಾರಲ್ಲ, ಬರುತ್ತೆ ಅಂತ ಬ್ಯಾರೆನಲ್ಲಿ ಕೂಡ
ಸುಮ್ಮನೆ ಇರಬೇಕು, ನಾವೆಲ್ಲ ನೋಡೇ ಬಂದಿರ್ತದನ್ನ. ಪಲ್ಟಿ ಮಾಡೋದಲ್ಲ, ಪಲ್ಟಿ ಮಾಡೋದು. ಬೆಳಿಗ್ಗೆ ಮನೆ ತುಂಬ ಹುಳ ಇದೆ ಅಂತ ಕೀಡೆ ಬಿಡ್ತೀವಿ ನೀವು. वही समय सर अब स्टॉक को थोड़ा तो एक्स्ट्रा स्टॉक को रिमार्क हाँ रिमार्क लिखेंगे पर्सन की बात वापस स्टॉक को लिखेंगे ಸಮಾಧಾನ ಆಗಬೇಕು. ಸರ್ ಒಂದು ಹುಳ ಇಲ್ಲ ಇದು. ಏನಿಲ್ಲ ಚೆನ್ನಾಗಿದೆ ಬೆಳೆ. ಹರಿಯತ್ತೆ ಕ್ಯಾಮ್ರಾ ಚೆಕ್ ಕರೆಂगे मंगल के दिन का ಕಾರ್ ಯಾವ್ದು ಬಂದಿತ್ತು, ಯಾವ್ದ್ರಲ್ಲಿ ಲೋಡ್ ಆಗಿದೆ, ಕ್ಯಾಮ್ರಾ ಚೆಕ್ ಮಾಡಿ ತೋರಿಸ್ತೀನಿ. ಬನ್ನಿ ಒಳಗಡೆ. ये छोड़ छोड़ मार मत छोड़ मेरे को. मैं तालुक पंच में ईओ था, ईओ इसका ये तालुका ये फूड का हेड पर होता है, सब भी देखा हूँ. देखो देखना मालूम हो जाता है. ಚೆನ್ನಾಗಿದೆ ಅಕ್ಕಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಕ್ಕಿ. इमेज की बनाते हैं सर, इमेज बनाते हैं सर. ना हमारे नहीं नो ತುಂಬ ಚೆನ್ನಾಗಿದೆ ಅಕ್ಕಿ. इनो नहीं की ಇಂತೆ 4 ಕಿಲೋ. ನೀವು ಈಗ ನೋಡ್ತಾ ಇರುವಂತಹ ದೃಶ್ಯ ನ್ಯೂ ಮಂಡ್ಲಿ ಸರ್ಕಾರಿ ಶಾಲೆಯದ್ದು. ಬೇಳೆಯನ್ನ ಹೇಗೆ ಮುಚ್ಚಿಟ್ಕೊಂಡಿದ್ದಾರೆ ನೋಡಬಹುದು ನೀವು. ಶಾಲೆಯಿಂದ ಹೊರಗಡೆ ಹೆಂಗೆ ಬಂತು ಸರ್ ಇದು? ಏನು ಕಾರಣಕ್ಕೆ ಬಂತು? ಏನೇ ಇರಲಿ, ನೂರಾರು ಅವ್ರ ಆರೋಪ ಏನಾದರೂ ಮಾಡಲಿ. ಈಗ ನನಗೆ ಇದ್ಬೇಕು. ಈಗ ಇವರು ಬಂದಿದ್ರು ರಿಪೋರ್ಟ್ ತಗೊಳ್ಳೋಕ್ಕೆ, ರಿಪೋರ್ಟ್ ಬರ್ದು ಕೊಡ್ತೀವಿ. ಬರಲಿಲ್ಲ ಅವಾಗ್ಲೂ ಅವಾಗ್ಲೂ ಕಾಣಿಸಿ ಅದು ಬಿಸಿನೀರ್ಗ ಅಲ್ಲಿ ಸಹ ಬಿಸಿನೀರ್ಗ ತೊಳೆದು ಹಾಕಿರೋದು. ಈ ಮಟ್ಟಕ್ಕೆ ಹುಳ ಆಗೋ ಥರ ಮಾಡ್ಕೊಂತ ಹೋಗಿ ಶಾಲೆ ಏನ್ ಮಾಡ್ಬೇಕಂತಿದ್ದೀರಾ? ಮಕ್ಕಳ ಬಗ್ಗೆ ನೀವು ಯಾರು ಯೋಚನೆ ಮಾಡ್ತಿಲ್ಲಲ್ಲ. ತುಂಬಾ ಆಗಿದಾವ ಮತ್ತೆ ಕಾಣಿಸಿ ಅದು ಬಿಸಿನೀರ್ಗ ಅಲ್ಲಿ ಸಹ ಬಿಸಿನೀರ್ಗ ತೊಳೆದು ಹಾಕಿರೋದು. ಈ ಮಟ್ಟಕ್ಕೆ ಹುಳ ಆಗೋ ಥರ ಮಾಡ್ಕೊಂತ ಹೋಗಿ ಶಾಲೆ ಏನ್ ಮಾಡ್ಬೇಕಂತಿದ್ದೀರಾ? ಮಕ್ಕಳ ಬಗ್ಗೆ ನೀವು ಯಾರು ಯೋಚನೆ ಮಾಡ್ತಿಲ್ಲಲ್ಲ. ತುಂಬಾ ಆಗಿದಾವ ಮತ್ತೆ ಕಾಣಿಸಿ ಅದು ಬಿಸಿನೀರ್ಗ ಅಲ್ಲಿ ಸಹ ಬಿಸಿನೀರ್ಗ ತೊಳೆದು ಹಾಕಿರೋದು. ಈ ಮಟ್ಟಕ್ಕೆ ಹುಳ ಆಗೋ ಥರ ಮಾಡ್ಕೊಂತ ಹೋಗಿ ಶಾಲೆ ಏನ್ ಮಾಡ್ಬೇಕಂತಿದ್ದೀರಾ? ಮಕ್ಕಳ ಬಗ್ಗೆ ನೀವು ಯಾರು ಯೋಚನೆ ಮಾಡ್ತಿಲ್ಲಲ್ಲ. ತುಂಬಾ ಆಗಿದಾವ ಮತ್ತೆ ಕಾಣಿಸಿ ಅದು ಬಿಸಿನೀರ್ಗ ಅಲ್ಲಿ ಸಹ ಬಿಸಿನೀರ್ಗ ತೊಳೆದು ಹಾಕಿರೋದು. ಈ ಮಟ್ಟಕ್ಕೆ ಹುಳ ಆಗೋ ಥರ ಮಾಡ್ಕೊಂತ ಹೋಗಿ ಶಾಲೆ ಏನ್ ಮಾಡ್ಬೇಕಂತಿದ್ದೀರಾ? ಮಕ್ಕಳ ಬಗ್ಗೆ ನೀವು ಯಾರು ಯೋಚನೆ ಮಾಡ್ತಿಲ್ಲಲ್ಲ. ತುಂಬಾ ಆಗಿದಾವ ಮತ್ತೆ ಕಾಣಿಸಿ ಅದು ಬಿಸಿನೀರ್ಗ ಅಲ್ಲಿ ಸಹ ಬಿಸಿನೀರ್ಗ ತೊಳೆದು ಹಾಕಿರೋದು. ಈ ಮಟ್ಟಕ್ಕೆ ಹುಳ ಆಗೋ ಥರ ಮಾಡ್ಕೊಂತ ಹೋಗಿ ಶಾಲೆ ಏನ್ ಮಾಡ್ಬೇಕಂತಿದ್ದೀರಾ? ಮಕ್ಕಳ ಬಗ್ಗೆ ನೀವು ಯಾರು ಯೋಚನೆ ಮಾಡ್ತಿಲ್ಲಲ್ಲ. ತುಂಬಾ
ಹಾಳಾಗಿದ್ದಾವ ಮತ್ತೆ. ಒಂದ್ ನಿಮಿಷ ತಡೀರಿ. ಇವಾಗ ಏನಿಗೆ ಬಂದಿದ್ ನೀವು? ಮೇಡಮ್ ನಿನ್ನೆ ನಾವು ಫೋನ್ ಮಾಡಿದ್ರು. ಯಾರು ಅವರಿಗೂ ಕಳ್ಸ್ರಿ ಈಗ. ಇಲ್ಲ ಮೇಡಮ್ ಅವರೆಲ್ಲ ಬಿಸಿ ಅದಾರಂತೆ ಹಂಗಾಗಿ ಮಾಡ್ಲಿಲ್ಲ. ಯಾರು? ಇಲ್ಲ ಮನೆಯಲ್ಲಿ ಫೋನ್ ನಂಬರ್ ಕೊಡಿ. ಅಲ್ಲ ತಡಿ ಅಣ್ಣ ತೊಗರಿಬೇಳೆ ತಗೊಂಡೋಗಿದ್ ನೀವ ಇಬ್ರಲ್ಲ ನೀವು ತೊಗರಿಬೇಳೆ ಶಾಲೆಯಿಂದ ಓಮಿನಿಲಿ ಯಾರು ಓಮಿನಿಲ್ ತಾನೇ ತಗೊಂಡೋಗಿರೋದು? ಯಾರು ಓಮಿನಿಲ್ ತಗೊಂಡೋಗಿದ್ರಿ? ನಿಮ್ಮೂರವ್ರದ್ದೇ ಬಾಡಿಗೆ ಓಮಿನಿ ತಗೊಂಡೋಗಿದ್ರಿ. ಹೋದ ತಿಂಗಳ ಈಗ 2 ತಿಂಗಳು ಆಯ್ತಲ್ಲ ನೀವು ತಗೊಂಡೋಗಿ. ಎಷ್ಟು ದಿನ ಆಯ್ತು ತಗೊಂಡೋಗಿ? ಜಾಸ್ತಿ ಆಯ್ತು. ಒಟ್ಟು ಅವ್ರು ತೊಗರಿಬೇಳೆ ನಿಮ್ಮ ಕೈಯಲ್ಲಿ ಕೊಟ್ಟಿರೋದು ನಿಜ ಇದೆ. ಮತ್ತೆ ಒಂದ್ ನಿಮಿಷ ಸೀಮಾ, ಒಂದ್ ನಿಮಿಷ. ಮತ್ತೆ ತೊಗರಿಬೇಳೆ ಇದೆ ಅಂತ ನೀವು ಹೇಳಿದ್ರಲ್ಲ, ನಾನು ಕದ್ದೇ ಇರ್ಲಿಲ್ಲ. ಆಯ್ತು, ನಾನು ಕದ್ದೇ ಇರ್ಲಿಲ್ಲ ಅಂತ ನೀವು ಹೇಳಿದ್ರಲ್ಲ, ಆದ್ರೆ ಈಗ ಅವ್ರು ತಗೊಂಡೋಗಿರೋದು ನಿಜ ಅಲ್ವಾ? ನೀವು ತೊಗರಿಬೇಳೆ ತಗೊಂಡೋಗಿರೋದು ನಿಜನಾ ನಮ್ಮ ಶಾಲೆಯಿಂದ? ಯಾರು ಇರ್ಲಿಲ್ಲ? ಯಾರ್ಯಾರು ಇದ್ರು ಅವಾಗ ತಗೊಂಡೋದಾಗ? ಟೀಚರ್ಸ್ ಯಾರ್ಯಾರಿದ್ರು? ಟೀಚರ್ಸ್ ಇದ್ರು. ಒಟ್ಟು ನಾವ್ಯಾರು ಇರ್ಲಿಲ್ಲ. ಅವ್ರು ಹೇಳಿದ್ರ ನಿಮಗೆ? ಅವರಷ್ಟೇ ಫೋನ್ ಮಾಡಿ ಹೇಳಿದ್ರ? ಅವನು ವ್ಯಾನಲ್ಲಿ 1 ಸರಿ ಒಯ್ದಿದ್ದಾನೆ, ಬೈಕಲ್ಲಿ 16 ಸರಿ ಒಯ್ದಿದ್ದಾನೆ. ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ಫೋಟೋ ಸಮೇತ ಇದೆ. ಪೊಲೀಸ್ ಹತ್ರ ಚೀಲಗಳು ಒತ್ಕೊಂಡು ಚೀಲಗಳು ಬೈಕ್ನಾಗ ಇಟ್ಕೊಂಡು ಒಯ್ದಿದ್ದಾನೆ, ಫೋಟೋ ಸಮೇತ ಇದೆ ನನ್ನ ಹತ್ರ. ಅಣ್ಣ ಈಗ ಅಲ್ಲ ಆಂಟಿ, ಒಂದ್ ನಿಮಿಷ ಅಣ್ಣ, ಏನಾಗಿದೆ ಗೊತ್ತಾ? ನಾವು ತೊಗರಿಬೇಳೆ ಕಳವಾಗಿದೆ ನಮ್ಮ ಶಾಲೆಯಿಂದ ಅಂತ ನಾವು ಕಂಪ್ಲೇಂಟ್ ಮಾಡಿದೀವಿ. ಈಗ ನೀವು ಹೇಳಿದ್ರಿ ನಾವು ತಗೊಂಡೋಗಿದೀವಿ ಅಂತ, ಹಂಗಾದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಹಾಗಾದ್ರೆ ನೀವು ತಗೊಂಡೇ ಮೇಡಮ್ ಅವರೇ ಹೇಳಿ ಕೊಟ್ಟು ಕಳ್ಸಿದ್ರಾ? ಸರಿ ಆಯ್ತು, ತಗೊಳ್ಳಿ ಅಣ್ಣ. ನಿಮ್ಮ ಹೆಸರು? ಚೀಲೂರವ್ರೇನಾ ಅವರು? ನಿಮ್ಮ ಹೆಸರು? ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಸರಿ ಮಾಡಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನ 2 ವರ್ಷದಿಂದ ಸತತವಾಗಿ ನಡೀತಾನೆ ಇದೆ. ಆದರೆ ಹದಗೆಡೋದು ಮಾತ್ರ ಇನ್ನೂ ಜಾಸ್ತಿ ಆಗ್ತಿದೆಯೇ ಹೊರತು ಇದನ್ನು ಸರಿ ಮಾಡೋ ನಮ್ಮ ಪ್ರಯತ್ನ ನಡೀತಿದೆ. ಆದರೆ ಆ ಕಡೆಯಿಂದ ಯಾವ ಇದಕ್ಕೆ ಸ್ಪಂದನೆಗಳು ಸಿಗ್ತಾ ಇಲ್ಲ. ಹೆಂಗಾಗಿದೆ ಅಂತಂದರೆ, ಒಬ್ಬ ಮುಖ್ಯ ಶಿಕ್ಷಕರು ಏನೇ ತಪ್ಪುಗಳನ್ನು ಮಾಡಿದ್ರು ಕಾನೂನು ಚೌಕಟ್ಟಲ್ಲಿ ಅವರಿಗೆ ಭದ್ರತೆ ಸಿಗ್ತಾ ಇದೆ. ಹೆಂಗಾಗಿದೆ ಅಂತಂದರೆ, ಅವರು ಸೇರ್ಕೊಳ್ಳುವಾಗ ಯಾವ ರೀತಿ ಅವರಿಗೆ ಕಾನೂನು ಭದ್ರತೆಗಳನ್ನು ಕೊಟ್ಬಿಟ್ಟು ಅವ್ರನ್ನ ಸೇರಿಸ್ಕೊಳ್ತಾರಲ್ಲ ಕೆಲಸಕ್ಕೆ, ಅವ್ರನ್ನ ಅಮಾನತ್ ಮಾಡುವಾಗೂ ಕೂಡ ಅದೇ ಕಾನೂನು ಚೌಕಟ್ಟನ್ನು ಉಪಯೋಗಿಸಿನೇ ಅವ್ರನ್ನ ಹೊರಗಡೆ ಬಿಡಬೇಕು ಅನ್ನೋದಾಗಿದೆ. ಆದರೆ ಒಬ್ಬ ಶಿಕ್ಷಕರಿಗೆ ಉಳಿಸ್ತಾ ಇರೋದೇ ಶಿಕ್ಷಣ ವ್ಯವಸ್ಥೆ. 1 ಸಲ ತಪ್ಪು ಮಾಡಲಿ, 2 ಸಲ ತಪ್ಪು ಮಾಡಲಿ, ಈ ಡೆಪ್ಟೇಷನ್ ಅನ್ನೋದನ್ನ ಪದೇ ಪದೇ ಕೊಡ್ತಾ ಇದ್ದಾರೆ. ಒಬ್ಬ ಅವರಿಗೆ ಊಟಕ್ಕೆ ಕೊಡಿಸಿ ಕೊನೆಗೆ ಗ್ರಾಮ ಪಂಚಾಯಿತಿ PDO ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ನಾವು ಆ ತೊಗರಿಬೇಳೆನ ತೆಗೆದಿಟ್ಟು ಒಂದು ಮೀಟಿಂಗ್ ಇದ್ದಾಗ ಇದನ್ನ ಮಾತಾಡೋಣಂತೆ, ಇದನ್ನ ತನಿಖೆ ಆಗಲಿ ಅಂತ ತೆಗೆದಿಡಿಸಿ ಬರ್ತೀವಿ. ಆದರೆ ನಾವು ಹೋಗೋ ಅಷ್ಟರಲ್ಲಿ ಇವ್ರೇನು ಮಾಡ್ತಾರೆ ಅಂತಂದರೆ, ಆ ತೊಗರಿಬೇಳೆಯನ್ನ ಬೇರೆಯವರಿಗೆ ಮಾರ್ಕೊಳ್ತಾರೆ. ಈ ಮುಖ್ಯ ಶಿಕ್ಷಕರು ಮಾರ್ಕೊಳ್ತಾರೆ. ಅಲ್ಲಿಗೆ ಎಷ್ಟು ಮಟ್ಟಕ್ಕೆ ಹದಗೆಟ್ಟಿದೆ. ಏಕಾಏಕಿಯಾಗಿ ಒಂದು ಓಮಿನಿ ತರಿಸಿ ಶಾಲೆಗೆ ಯಾರ ಗಮನಕ್ಕೂ ತರದೇನೆ ತೊಗರಿಬೇಳೆಯನ್ನು ಸಾಗಿಸೋಷ್ಟು ಧೈರ್ಯ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ನಾವು ಕೇಳಿದ್ರೆ, ಮೇಡಮ್ 3:30 ಆಗಿದೆ, ಮಕ್ಕಳಿಗೆ ಊಟ ಕೊಟ್ಟಿಲ್ವಲ್ಲ ಮೇಡಮ್, ಬೇರೆ ಏನಾದರೂ ಈಗ ಹುಳು ಬಿದ್ದಿದೆ ತೊಗರಿಬೇಳೆ, ಎಲ್ಲರಿಗೂ ಅದೇ ರೀತಿ ಬಂದಿದೆ ಅಂದರೆ ಪರವಾಗಿಲ್ಲ, ಊಟ ಯಾಕೆ ಕೊಟ್ಟಿಲ್ಲ ಅಂದರೆ ಏನಾಗತ್ತೆ ಬಿಡ್ರಿ, ಬೆಳಗ್ಗೆ ಗಂಜಿ ಕುಡಿದಿದಾರಲ್ಲ ಅಂತ ಉಡಾಫೆ ಮಾತುಗಳನ್ನು ಆಡ್ತಾರೆ. ಅದೇ ಅವ್ರ ಮನೆ ಮಕ್ಕಳಿಗಾಗಿದ್ರೆ ಈ ರೀತಿ ಮಾತಾಡ್ತಾರಾ? ಯಾಕೆ ಇಷ್ಟರ ಮಟ್ಟಕ್ಕೆ ಹದಗೆಡ್ತಾ ಇದೆ? ಈ ಥರ ಎಲ್ಲ ಮಾತಾಡಿದ್ರು ಒಬ್ಬ ಸಹ ಶಿಕ್ಷಕರ ಜೊತೆಗೆ ಒಂದು ನಡ್ಕೊಳ್ಳೋ ರೀತಿ, ಅವರು ಮುಖ್ಯ ಶಿಕ್ಷಕರು ಅಂತಂದಾಗ ನಮಗೆ ಪದವೀಧರ ಮುಖ್ಯ ಶಿಕ್ಷಕರು ಅಂತ ಬೇರೆ ಶೀಲ್ ಕೊಟ್ಟಿರ್ತಾರೆ ಅವರಿಗೆ. ಅದು ನೋಡಿದಾಗ ನಗು ಬರುತ್ತೆ. ವಿಪರ್ಯಾಸ ಏನು ಅಂತಂದರೆ, ನಾವು ಬರೆಯೋ ಅಷ್ಟು ವರದಿ ಕೂಡ ಅವ್ರ ಕೈಯಲ್ಲಿ ಪದ ಬಳಕೆ ಮಾಡಿ ಬರೆಯೋ ಅಷ್ಟು ಸಾಮರ್ಥ್ಯ ಅವ್ರಿಗಿಲ್ಲ. ಕೆಲವೊಂದ್ಸಲ ಹೆಂಗನ್ಸತ್ತೆ ಅಂತಂದ್ರೆ, ಅವ್ರು ನಿಜವಾಗ್ಲೂ ಪರೀಕ್ಷೆ ಬರೆದು ಈ ಸ್ಥಾನಕ್ಕೆ ಬಂದಿದಾರಾ ಅಥವಾ ಏನಾದರೂ ಹಂಗೇನೆ ಬಂದಿದಾರ ಅಂತ ನಮಗೆ ಪ್ರಶ್ನೆ ತುಂಬಾ ಕಾಡತ್ತೆ. ಹೋಗಿ BO ಅವರಿಗೆ ನಾವು ಕೊಡ್ತೀವಿ, ಅಕ್ಷರ ದಾಸೋಹದವರಿಗೆ ದೂರು ಕೊಡ್ತೀವಿ. ಅಕ್ಷರ ದಾಸೋಹದವ್ರು ಬಂದಾಗ ನಮ್ಮ ಸಾಕ್ಷಿಗಳನ್ನ ಅವ್ರು ತಗೊಳ್ಳಲ್ಲ. ಅವ್ರು ಏನು ಕೊಡ್ತಾರಲ್ಲ ಮುಖ್ಯ ಶಿಕ್ಷಕರು, ಅದನ್ನು ಮಾತ್ರ ಅವರು ಗಣನೆಗೆ ತಗೊಳ್ತಾರೆ. ನಮ್ಮ ಯಾವ ಮಾತುಗಳನ್ನು ಗಣನೆಗೆ ತಗೊಳ್ಳಲ್ಲ. ನಾವು ಎಷ್ಟೇ ಸಾಕ್ಷಿಗಳನ್ನ ಇಟ್ಕೊಂಡಿದ್ರು ಅವು ಸೃಷ್ಟಿ ಮಾಡಿರೋದಲ್ಲ, ಅವರಾಗ ಅವ್ರು ಕೈಯಾರೆ ಮಾಡ್ಕೊಂಡಿರೋಂಥ ತಪ್ಪುಗಳು. ನಮ್ಮ ಕೈಯಲ್ಲಿ ಎಷ್ಟೇ ಸಾಕ್ಷಿಗಳಿದ್ರು, ಎಷ್ಟೇ ಮಾಹಿತಿಗಳಿದ್ರು ಕೂಡ ನಮ್ದನ್ನ ಅವ್ರು ಏನು ಕೇಳಲ್ಲ. ಕೊನೆಗೆ ಅವ್ರ ಮೇಲೆ ಚಾರ್ಜ್ ಮಾಡಿದೀವಿ, ಆಮೇಲೆ ಅವರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಏನು ಮಾಡಿರಲ್ಲ. ನಾವು ಹೋಗಿ ಅದನ್ನ ಕೇಳಿದಾಗ
ನಾವು ಇದನ್ನ ಕೊಡಲ್ಲ, ಅವ್ರ ಬಗ್ಗೆ ನಾವು ಬಹಿರಂಗ ಪಡಿಸೋಂಗಿರಲ್ಲ, ನೀವು ಮಾಹಿತಿ ಹಕ್ಕುವಿಂದ ಬಂದು ಕೇಳಿದ್ರು ನಾವು ಕೊಡಲ್ಲ ಅಂತ ಹೇಳ್ತಾರೆ. ಆದರೆ ನಾವುಗಳು ಮಾತ್ರ STMC ಸಮಿತಿಯವರು ಮತ್ತು ಪಬ್ಲಿಕ್ಸು ನಾವು ಮಾತ್ರ ಸಾರ್ವಜನಿಕರು ಮಾತ್ರ ಯಾಕೆ ನಮ್ಮ ಮಾಹಿತಿಗಳನ್ನು ಬಹಿರಂಗ ಪಡಿಸ್ಬೇಕು? ನಾವುಗಳು ಶಿಕ್ಷಣ ಇಲಾಖೆಯಲ್ಲಿ ಯಾಕೆ ಅದನ್ನು ಬಹಿರಂಗ ಪಡಿಸಲ್ಲ? ಅವರು ಇಷ್ಟರ ಮಟ್ಟಿಗೆ ಶಿಕ್ಷಣ ವ್ಯವಸ್ಥೆ ಹದಗೆಡ್ತಿದೆ ಅಂತ ಅಂದಾಗ ಯಾಕೆ ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹಿಂಗೆ ಆಗ್ತಾ ಹೋದರೆ ಆದಷ್ಟು ಬೇಗ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋದ್ರಲ್ಲಿ ಎರಡು ಮಾತಿಲ್ಲ ಮಾತ್ರ. ಇದೇ ಥರ ಆಗ್ತಾ ಹೋದರೆ ಈಗಾಗಲೇ ಸ್ಟ್ರೆಂತ್ ಕಡಿಮೆ ಆಗಿದೆ, 130 ಇದ್ದಂಥ ಮಕ್ಕಳ ಸಂಖ್ಯೆ ಬಂದು 93ಕ್ಕೆ ಬಂದಿದೆ ಅಂತ ಅಂದಾಗ ಎಷ್ಟು ಮಟ್ಟಕ್ಕೆ ಆಗಿದೆ? ಮೊದಲೆಲ್ಲ 2-3 ಬಸ್ ಬರ್ತಿತ್ತು ಹಳದಿ ಬಸ್ಗಳು, ಈಗ ಒಂದು 8-10 ಹಳದಿ ಬಸ್ಗಳು ಊರಿಗೆ ಬರ್ಲಿಕ್ಕೆ ಶುರುವಾಗಿದೆ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ ಅಂತ. ನಾವು CS ಹತ್ರ ಕೂಡ ಹೋಗಿ ಕೊಟ್ವಿ, ಜಿಲ್ಲಾ ಪಂಚಾಯತ್ CS ಅವ್ರ ಹತ್ರ ಕೊಟ್ವಿ, ಮಿನಿಸ್ಟರ್ ಹತ್ರನೂ ಹೋಗಿ ಕೊಟ್ವಿ. ಯಾರ ಹತ್ರ ಕೊಟ್ಟರು ಏನೂ ಪ್ರಯೋಜನ ಇಲ್ಲ. 1 to 4 ಸೆಕ್ಷನ್ ಹಾಕಿದೀವಿ ಅಂತ ಹೇಳ್ತಾರೆ, ಆದ್ರೂ 1 to 4 ಸೆಕ್ಷನ್ ಅನ್ನೋದ್ರ ಬಗ್ಗೆ ಮಾಹಿತಿ ಯಾಕೆ ಕೊಡಲ್ಲ ನೀವು? ನಮ್ಮ ಜಿಲ್ಲಾಧ್ಯಕ್ಷರಿಗಾಗಿರ್ಬೋದು ಅಥವಾ ಶಾಲಾ STMC ಸದಸ್ಯರಿಗಾಗಿರ್ಬೋದು ಒಂದು ಮಾಹಿತಿ ಕಾರ್ಯಾಗಾರಗಳನ್ನು ನಾವು ಕೊಡ್ತೀವಿ ಅಂದಾಗ ನಮ್ಮ ಜೊತೆ ಸ್ಪಂದಿಸುವಾಗ ಈ ಎಲ್ಲ ಕಾನೂನುಗಳು ನಮ್ಮಲ್ಲಿ ಇದೆ, ಈ ರೀತಿ ಒಬ್ಬ ಶಿಕ್ಷಕರು ತಪ್ಪು ಮಾಡಿದಾಗ ಒಂದು ಶಿಕ್ಷೆ ಅವರಿಗೆ ಈ ರೀತಿಯಲ್ಲಿ ಆಗತ್ತೆ ಅಂತ ಆ ಚೌಕಟ್ಟು ಹಿಂಗಿದೆ ಅಂತ ಅಂದಾಗ ಅದನ್ನ ಪರಿಪರಿಯಾಗಿ ನಮಗೆ ಯಾಕೆ ವಿವರಿಸಲ್ಲ ಇಲಾಖೆಯವರು ಅಲ್ವಾ? ಅದನ್ನ ನಮಗೆ ವಿವರಿಸಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಲ್ವಾ? ಆದಷ್ಟು ಬೇಗ ಈ ವಿಚಾರದ ಬಗ್ಗೆ, ಈ ರೀತಿ ತಪ್ಪುಗಳು ತುಂಬಾ ನಡೀತಾ ಇದೆ, 1-2 ಶಾಲೆಗಳಾದ್ರೆ ಸರಿ ಮಾಡ್ತಾ ಬರ್ಬೋದು. ನಾವು ಇದಕ್ಕೆ ಇಳಿದ ಮೇಲೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಇದಕ್ಕೆ ಇಳಿದ ಮೇಲೆನೆ ನಮಗೆ ಗೊತ್ತಾಗ್ತಾ ಇದೆ ಇಷ್ಟೊಂದು ಹುಳುಕುಗಳು ನಮ್ಮ ಶಾಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇದೆಯಾ ಅಂತ ಹೇಳಿ. 1-2 ಶಾಲೆ ಆದರೆ ಪರವಾಗಿಲ್ಲ, ತುಂಬಾ ಶಾಲೆಗಳು ಇದೇ ರೀತಿ ಆಗ್ತಿದೆ. ಮಾನ್ಯ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಆದಷ್ಟು ಬೇಗ ಈ ರೀತಿ ಅವ್ಯವಹಾರಗಳು ನಡೀದೇ ಇರೋ ಥರ ನಮ್ಮ ಜಿಲ್ಲೆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಜಿಲ್ಲಾ ಸಮಿತಿಯ SDMC ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ನ್ಯೂಮಳ್ಳಿ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. 11ನೇ ತಾರೀಕಿಗೆ ನಮ್ಮ ಶಾಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಒಂದು ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ, ಅವರು ಆಹಾರ ಪದಾರ್ಥಗಳನ್ನು ಹೊರಗಡೆ ಕಳಿಸ್ತಾರೆ ಮತ್ತು ಅವೈಜ್ಞಾನಿಕ ವರದಿ MDM ಅವ್ರಿಗೆ ಕೊಡ್ತಾರೆ. ಅದನ್ನು ನಾವು ಕಂಪ್ಲೇಂಟ್ ಮಾಡಿ ಗಮನಕ್ಕೆ ತಂದರೆ ಅವರು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ, ನೋಡ್ತಾರೆ, ವರದಿ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿರುವಂತಹ 10 ಚೀಲ 4 ಚೀಲ ಮನೆಯಲ್ಲಿ ಇಟ್ಟಂತಹ ಅದು ಯಾವುದೇ ಗಮನ ತಂದಿಲ್ಲ. ಅದೇನಾಗಿದೆ, ನಾವು CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ, ಅದು ಸ್ವಿಚ್ ಆಫ್ ಮಾಡಿದ್ರು ರನ್ನಿಂಗಲ್ಲೇ ಇರುತ್ತೆ, ಅವ್ರಿಗೆ ಅದು ಗೊತ್ತಿಲ್ಲ. ಹಾಗಾಗಿ ಅವ್ರು ವೈಯಕ್ತಿಕವಾದ ಆಟೋಗಳು ಬರ್ತವೆ ಶಾಲೆ ಒಳಗೆ, ವೈಯಕ್ತಿಕವಾದ ಕಾರ್ಗಳು ಬರ್ತವೆ. ಇವತ್ತು ಶಾಲೆಗಳು ಕಟ್ಟೆ ಪಂಚಾಯತ್ಗೆ ಆಗಿದ್ದಾವೆ, ಅವ್ರ ತೀರ್ಮಾನಗಳೇ. ಯಾಕಂದರೆ ಇವತ್ತು ಕೆಲಸಕ್ಕೆ ಅವರು ಮಕ್ಕಳಿಗೆ ಪ್ರಾಮಾಣಿಕವಾಗಿ ಓದಿಸ್ಬೇಕಂತ ಬರ್ತಾ ಇಲ್ಲ, ಬರೀ ಬಿಲ್ಲು ಬೆಲ್ಲು ಎರಡಕ್ಕೆ ಮಾತ್ರ ಬರ್ತಾ ಇರೋದು ಶಿಕ್ಷಕರು. ಅದರಲ್ಲಿ 60-70% ಇಂಥವರೇ ಆಗಿರೋದು, 30% ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡೋರು ಇರ್ಬೋದು. ಅಂಥವರಿಗೆ ಇವ್ರನ್ನ ನೋಡಿ ಅವ್ರು ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಈಗ ನಾವು ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದರೆ ಏನು ಮಾಡೋಕ್ಕಾಗಲ್ಲ, ಸಸ್ಪೆಂಡ್ ಮಾಡಿದ್ರೆ ಅರ್ಧ ಸಂಬಳ ಬರುತ್ತೆ ಅವರಿಗೆ, ನ್ಯಾಯಾಲಯಕ್ಕೆ ಹೋಗ್ತಾರೆ ಅಂತ ಉಡಾಫೆ ಮಾತುಗಳು ಹೇಳ್ತಾರೆ. ಈಗ ಇದೇ ವಿಚಾರವಾಗಿ ನಾವು BO ಅವ್ರ ಗಮನಕ್ಕೆ ತಂದಾಗ ಏನು ಮಾಡಿದ್ರು, ಆಯಿತು ನಾವು ಅವ್ರ ಮೇಲೆ ಕ್ರಮ, ನನಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಇಲ್ಲ, ನನಗಲ್ಲ ನಮ್ಮ CMಗೂ ಅಧಿಕಾರ ಇಲ್ಲ ಅನ್ನುವಂಥ ಮಾತು. ಮತ್ತು ಯಾರಿಗಿದೆ ಅಧಿಕಾರ? ಬೇರೆಯವರಿಗೆ, ಇವರಿಗೆ ಏನು ಗೊತ್ತಾ, ಈಗ ಯಾವುದಾದ್ರು ಮೇಲ್ವಿಚಾರಣಾ ಅಧಿಕಾರಿಗಳಿದಾರಲ್ಲ, CO, ECO, CRP ಅವರು, ಇವರೆಲ್ಲ ಇದ್ದಾರಲ್ಲ, ಅವ್ರು ರಾಜಿ ಸಂಧಾನ ಮಾಡೋದ್ರಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರವ್ರದ್ದು ಈಗ ಸಮಸ್ಯೆಗಳನ್ನು ಬಗೆಹರಿಸಿ ಅವ್ರಿಗೆ ಕಮಿಟ್ಮೆಂಟ್ ಮಾಡಿಸಿ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸ್ಲಿಕ್ಕೆ ಅಂಥ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಇವತ್ತು ಮಕ್ಕಳ ಭವಿಷ್ಯ, ಬಡವರ ಮಕ್ಕಳು ಮಾತ್ರ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಅವ್ರ ಮಕ್ಕಳು ಬೇರೆ 8,000 10,000 ಸ್ಯಾಲ್ರಿ ತೊಗೊಳ್ತಾರಂತ ಟೀಚರ್ಸ್ ಹತ್ರ ಓದಿಸ್ಲಿಕ್ಕೆ ಬಿಡ್ತಾರೆ. ಇವ್ರು 80,000 1 ಲಕ್ಷದವರೆಗೂ 1,20,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ. ಆದರೂ ಇವತ್ತು ಟೀಚರ್ಸ್ಗಳ ಶಾಲೆಗಳಲ್ಲಿ ಕೊರತೆನೂ ಇದೆ, ಅಷ್ಟೇ ಅವ್ಯವಹಾರ ಆಗಿದೆ. ಈಗ ಮುಖ್ಯ ಶಿಕ್ಷಕರು ಎಲ್ಲ ಹ್ಯಾಂಡ್ ಓವರಲ್ಲಿ, ಅಡುಗೆ ಶಿಕ್ಷಕರು ಅವರೇ ಇರಬೇಕು, ಅವರೇ ಇದು ಮಾಡಬೇಕು, ಗಮನ ಹರಿಸಬೇಕು, ಮಕ್ಕಳು ಮೊಟ್ಟೆ ಅಡುಗೆ ಪದಾರ್ಥಗಳನ್ನು ಬಳಸಬೇಕಂತ ಇದ್ದಾರೆ. ಕೆಲವೊಂದು ಶಾಲೆಗಳಲ್ಲಿ ಅವ್ರಿಗೆ ಅಧಿಕಾರನೇ ಇಲ್ಲ. ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ನಾವು ಹೇಳ್ದಂಗೆ ನಡಿಬೇಕು. ಮತ್ತು SDMCಗೆ ನಿಮ್ದೆಲ್ಲ ಏನು ಕೆಲಸ ಇಲ್ಲ, ಇಲ್ಲಿ ಏನಿದ್ರು ಬರಬೇಕು, ನೋಡ್ಕೋಬೇಕು, ಫಂಕ್ಷನಲ್ಲಿ ಕೂರಬೇಕು, ಹೋಗಬೇಕು. ಇವತ್ತು ಶಿಕ್ಷಕರು ಯಾವ ಮಟ್ಟಕ್ಕೆ ಇದ್ದಾರೆ ಅಂದರೆ MLA MP ಮಿನಿಸ್ಟರ್ ಲೆವೆಲಲ್ಲಿ ಇದ್ದಾರೆ, ಫೋನ್ ಮಾಡ್ತಾರೆ ಏನಾದರೂ ಸಮಸ್ಯೆ ಮಾಡಿದ್ರೆ, ಅವ್ರ ಮಟ್ಟದಲ್ಲೇ ಇದ್ದಾರೆ. ಈಗ ಅಂಥ ಈ ವ್ಯವಸ್ಥೆಯಲ್ಲಿ ಈಗ ಅಧಿಕಾರಿಗಳೂ ಅಸಹಾಯಕರಾಗಿ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ನಾವು ಇಷ್ಟೇ ಬೇಡ್ತಾ ಇರೋ ಸರ್, ನಮ್ಮ ಇದು ಶಿಕ್ಷಣ ಸಚಿವರ ತವರ ಊರಲ್ಲಿ ಈ ಥರ ಶಾಲೆಗಳ ದುರ್ವ್ಯವಸ್ಥೆ. ಮತ್ತು ಇನ್ನೊಂದು ನೆನಪಿಗೆ ಬಂತು, ಜಯಂತಿಗಳಿದಾವಲ್ಲ, ಪ್ರಮುಖರ ಜಯಂತಿಗಳ ದಿನ
ಈ ಶಾಲೆಗೆ ಬರೋದಿಲ್ಲ, ಆ ಮಕ್ಕಳಿಗೆ ಅವರ ಬಗ್ಗೆ ಚರಿತ್ರೆ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಗಮನನೇ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ಬರದೇ ಇದ್ದಂಗೆ ಫೋಟೋ ಎಡಿಟ್ ಮಾಡಿ ಹಾಕ್ತಾರೆ. ಅದು ಶಿಕ್ಷಣ ಇಲಾಖೆ ವ್ಯವಸ್ಥೆ ಗಮನಕ್ಕೆ ತಂದರೂ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಇಂತಹ ವ್ಯವಸ್ಥೆ ಇದೆ ಸರ್. ಆದರೆ ಇವತ್ತು ಅವರಿಗೆ ಒಂದು ನೋಟಿಸ್ ಆಗಲಿ, ಒಂದು ಅವರಿಂದ ಸಸ್ಪೆಂಡ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಮತ್ತು ಸಸ್ಪೆಂಡ್ ಮಾಡಿದ್ರೆ ಇಲ್ಲಿ ಇಟ್ಕೋಬಾರ್ದು, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಟ್ಕೋಬಾರ್ದು, ಜಿಲ್ಲಾವಾರು ವರ್ಗಾವಣೆ ಎಲ್ಲಾದರೂ ಬಳ್ಳಾರಿ ಕಡೆನೋ ಆ ಕಡೆ ಧಾರವಾಡ ಕಡೆನೋ ಮಾಡಬೇಕು, ಜಿಲ್ಲಾವಾರು ವರ್ಗಾವಣೆ ಮಾಡಬೇಕು. ಈಗ ನನ್ನ ಹತ್ರ ವಿಡಿಯೋ ಇದೆ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಕೆಟ್ಟ ಕೊಳಕ ಮಾತಾಡಿರೋದು ಕೇವಲ ಒಂದೇ ಒಂದು 2 ನಿಮಿಷದ ಆಡಿಯೋ ಕೇಳಿಸ್ತೀನಿ, ನೀವು ಕೇಳಿ ಯಾವ ರೀತಿ ಮಾತಾಡಿದೆ ಅಂತ. ಒಂದು ಟೀಚರ್ ಭಾಷೆ ನೋಡಿ ಹೇಗಿದೆ ಅಂತ. ಸಂಪೂರ್ಣವಾಗಿ ಸರ್ ರಕ್ಷಾ ಕವಚವಾಗಿದ್ದಾರೆ ಅಧಿಕಾರಿಗಳೇ. ಮತ್ತೆ ಒಂದು ಸರ್ಕಾರಿ ಅಧಿಕಾರಿ ಇನ್ನೊಂದು ಸರ್ಕಾರಿ ಅಧಿಕಾರಿಗಳಿಗೆ ಬಿಟ್ಕೊಡಕ್ಕೆ ತಯಾರಿಲ್ಲ. ಇಂಥ ವ್ಯವಸ್ಥೆ. ಯಾಕಂದ್ರೆ ಅವ್ರು ಬೈದಿರೋ ಕೆಟ್ಟ ಕೊಳಕ ಪದಗಳು ಕೇಳ್ಬಿಟ್ರೆ ನೀವು, ಸೊ ಹಿಂಗಿದಾರ ಶಿಕ್ಷಕರು. ಆ ಮಕ್ಕಳ ಜೊತೆಗೆ ಬಾರೋ ಹೋಗೋ, ಆ ಶಿಕ್ಷಕರ ಜೊತೆಯಲ್ಲಿ ಬಾರೇ ಹೋಗಿ ಅನ್ನೋ ಲೆವೆಲಲ್ಲಿ ಮಾತಾಡ್ತಾರೆ. ಇದು ಶಾಲೆ ವ್ಯವಸ್ಥೆ. ಈಗ ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ. ನಾವು ಅಪ್ಗ್ರೇಡ್ ಆಗಬೇಕು, ಶಿಕ್ಷಣ ಇಲಾಖೆ ಉನ್ನತ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. SDMC ಅವರು ಜನಸಾಮಾನ್ಯರೆಲ್ಲ ಡೆವಲಪ್ ಮಾಡಬೇಕಂದ್ರೆ ಇವ್ರು 80,000 70,000 1 ಲಕ್ಷ ರೂಪಾಯಿವರೆಗೂ ಸ್ಯಾಲ್ರಿ ತೊಗೊಂಡು ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಇದು ಅತ್ಲಾಗೆ ಇಷ್ಟೆಲ್ಲ ವ್ಯವಸ್ಥೆ ಆಗ್ತಾ ಇದೆಯಲ್ಲ, ಸರ್ಕಾರ ಪ್ರೈವೇಟೈಸೇಷನ್ನೇ ಮಾಡಿಬಿಟ್ರೆ ಒಳ್ಳೇದು. ಶಾಲೆಗಳಿಗೆ ಬೇಡವೇ ಬೇಡ, ಇಲ್ಲ ಪ್ರೈವೇಟ್ನವ್ರಿಗೆ ಕೊಡಿ. ಈಗ ಪ್ರೈವೇಟ್ ಶಾಲೆಗಳು 1 2 3 ರೂಮಲ್ಲಿ ಶಾಲೆ ಮಾಡಿದ್ರೆ ಅವ್ರಿಗೆ ಅನುಮತಿ ಕೊಡ್ತಾ ಇದೆ. ಹಾಗಾಗಿ ಈಗ ಸರ್ಕಾರಿ ಶಾಲೆಗಳು ಮುಚ್ಚೋಗಿದ್ದಾವೆ ಎಲ್ಲ. 3 ರೂಮಲ್ಲಿ ಪರ್ಮಿಷನ್. ಮತ್ತು ಅವರು ಅತಿ ಹೆಚ್ಚು ಅಧಿಕಾರಿಗಳೇ ಪ್ರೈವೇಟ್ ಶಾಲೆಗಳನ್ನೇ ಬೆಳೆಸ್ತಾ ಇರೋರು. ಸರ್ಕಾರಿ ಸಂಬಳ ತಗೊಳ್ಳೋ ಸಂಬಳಕ್ಕಾದರೂ ಇಲ್ದಿದ್ರು ಸರ್ಕಾರಿ ಅಧಿಕಾರಿಗಳು ಅಲ್ಲಿ ತಿಂತಾ ಇರೋ ಸರ್ಕಾರದ ಅನ್ನಕ್ಕಾದರೂ ಕೆಲಸ ಮಾಡಿದ್ರೆ ಆಗತ್ತೆ. ಅದಕ್ಕೂ ತಯಾರಿಲ್ಲ ಸರ್. ಈ ರೀತಿ ವ್ಯವಸ್ಥೆ ಇದೆ. ಹಾಗಾಗಿ ನಮಗೆ ಇವತ್ತು ಅನಿಸಿದ್ದು ಇಷ್ಟೇ. ಇದು ಬರೀ ಟಪಾಲ್ ಕೊಟ್ಕೊಂಡು ಮನವಿ ಮಾಡ್ಕೊಂಡು ಇದ್ರೆ ಸಾಕಾಗಲ್ಲ. ನಿಮ್ಮ ಮುಂದೆ ಇರಬೇಕು ಈ ವ್ಯವಸ್ಥೆಯನ್ನು ಅಂತ ಇಟ್ಟು ಇವತ್ತು ಎಲ್ಲ ಮಾತಾಡ್ಕೊಂಡು ನಿಮ್ಮ ಮುಂದ್ಗಡೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಸರ್. ನಾವು ಇದ್ರ ಬಗ್ಗೆ ತಕ್ಷಣ ಆಗ್ರಹಿಸ್ತಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇನ್ನೂ ಸಮಯವಿದೆ. ಇಲ್ಲ ಅಂದರೆ ಶಾಲೆಗಳು ಬಂದ್ ಮಾಡಿ ನಿಮ್ಮ ಕಚೇರಿ ಎದುರುಗಡೆ ಮಕ್ಕಳನ್ನ ಕೂರಿಸ್ತೀವಿ ನಾವು.